ನಮ್ಮ ಹಿರಿಯ ರಾಜಕಾರಣಿ ಕರ್ನಾಟಕದ್ದು. ಇವೆಲ್ಲ ಇಂಥ ಸನ್ನಿವೇಶದಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಒಂದೇ ಧ್ವನಿಯಿಂದ ಮಾತನಾಡಬೇಕಾಗಿತ್ತು. ಇವತ್ತು ನಮ್ಮ ದೇಶದ ಸೈನಿಕರಿಗೆ ನೈತಿಕ ಬಲ ಕೊಡುವಂತಾಗಲಿ ಮತ್ತು ಇವತ್ತೇ ನಮ್ಮ ಪ್ರಧಾನಮಂತ್ರಿಗಳು ತೆಗೆದುಕೊಂಡಂಥ ಒಂದು ಗಟ್ಟಿ ನಿರ್ಣಯದಿಂದ 3 ಸೈನ್ಯಗಳಿಗೆ ಮುಕ್ತ ಅಧಿಕಾರ ಕೊಟ್ಟಿದ್ದಾರೆ. ಪರಿಣಾಮವಾಗಿ ಕೇವಲ 23-24 ನಿಮಿಷದಲ್ಲಿ ಪಾಕಿಸ್ತಾನದ 9 ಕಡೆ ಸುಮಾರು 9 ಕಡೆಯಲ್ಲಿರುವಂಥ ಸ್ಥಳಗಳಲ್ಲಿ ಏನು ಆಪರೇಷನ್ ಮಾಡಿ ಇಡೀ ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕ ಅಡ್ಡೆಗಳೇನಿದೆ ಅದನ್ನು ನಾಶ ಮಾಡುವಂಥದ್ದು ಮಾಡಿದ್ದಾರೆ ಅನ್ನುವಂಥದ್ದು ಇಡೀ ಜಗತ್ತಿನ. ಮೊನ್ನೆ ಒಬ್ಬರು ಅಮೇರಿಕಾದ ಒಬ್ಬ ಸುರಕ್ಷಾ ನಿವೃತ್ತ ಅಧಿಕಾರಿ ಹೇಳಿದ್ದಾರೆ, ಭಾರತದ ಪಾಕಿಸ್ತಾನ ಮೇಲಿನ ಒಂದು ಏನು ಪ್ರಹಾರ ಮಾಡಿದ್ದಾರೆ 100ಕ್ಕೆ 100 ಸತ್ತಿದೆ ಮತ್ತು ಭಾರತದ ಎಲ್ಲ ಯುದ್ಧ ಉಪಕರಣಗಳಿದಾವೆ ಭಾರಿ ಸಮರ್ಥವಾಗಿವೆ ಅನ್ನೋಂಥದ್ದು ಅವ್ರು ಹೇಳ್ತಾ ಇದ್ದಾರೆ. ದುರಂತ ಅಂದ್ರೆ ಪ್ರಿಯಾಂಕಾ ಖರ್ಗೆ, ನಮ್ಮ ಸಂತೋಷ್ ಲಾಡು, ಅಲ್ಲಿಂದ ಗುಂಡೂರಾವ್, ದಿನೇಶ್ ಗುಂಡೂರಾವ್ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಇವರು ಮಾನಸಿಕ ಸ್ಥಿತಿ ಕೇವಲ ಒಂದು ಪಾಕಿಸ್ತಾನಿ ಅಭಿಮಾನಿಗಳ ಮನಸ್ಸನ್ನು ಖುಷಿ ಮಾಡಲಿಕ್ಕೆ ಇವತ್ತು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಯಾವುದೋ ಒಬ್ಬ MLA ನಿನ್ನೆ ಹೇಳಿದ, ಸುಮ್ಮನೆ ಒಂದು 5 ವಿಮಾನ ಹಾರಿಸಿದ್ದಾರೆ. ನಾನು ಮರ್ಯಾದೆ ಐತಂದರೆ ಏನು ಮಾತಾಡಬೇಕು, ಏನು ಬಿಡಬೇಕು, ಯಾವಾಗ ಮಾತಾಡಬೇಕು? ದೇಶದ ಸೈನಿಕನ ಅಪಮಾನ ಮಾಡ್ತಾ ಇದ್ದೀರಿ. ಭಾರತೀಯ ಸೈನ್ಯ ಅಂದರೆ ಜಗತ್ತಿನ 3ನೇ ದೊಡ್ಡ ಸೈನ್ಯ. ಅದರ ನೋಡ್ರಿ S-400 ಬ್ರಹ್ಮೋಸ್ ಇವೆಲ್ಲ ಯಶಸ್ವಿಯಾಗಿ ಒಂದು ಪ್ರಯೋಗಶಾಲೆ ಆಯಿತು ಇವತ್ತು ಪಾಕಿಸ್ತಾನ ಮೇಲೆ. ಅಂದರೆ ಕರಾರುವಾಕ್ಕಾಗಿ ಯಾವ ಗುರಿ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಬೀಳುವಂಥ ಒಂದು ಇಸ್ರೇಲ್ ನಂತರ ಭಾರತ ಇವತ್ತು ಜಗತ್ತಿನ ಒಂದು ಸಮರ್ಥವಾಗಿ ಇವತ್ತು ಆಪ್ರೇಷನ್ ಮಾಡ್ತಾರೆ ಅನ್ನೋವಂಥದ್ದನ್ನು ತೋರಿಸ್ಕೊಟ್ಟಿದೆ. ಇನ್ನೂ ಮಾನ ಮರ್ಯಾದೆ ಇವರಿಗಿದ್ದರೆ ಬಾಯಿ ಮುಚ್ಕೊಂಡು ಸುಮ್ಮನಿರೋದು ಒಳ್ಳೆಯದು. ಅದಕ್ಕಾಗಿಯೇ ಇಂಥವರೆಲ್ಲ ಅಯೋಗ್ಯರಾದಾಗ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಸರ್ವಪಕ್ಷದ ಸಭೆ ಹೋಗ್ತಾ ಇಲ್ಲ. ಇವ್ರಿಗೆ ಯಾರಿಗೂ ದೇಶಭಕ್ತಿ ಇಲ್ಲ. ಇವರು ಬರೀ ಮುಸ್ಲಿಂ ಓಟ್ಗಳ ಸಲುವಾಗಿ ಮಾಡ್ತಾಯಿದ್ದಾರೆ. ಇವರಿಗೆ ದೇಶ ಬೇಕಾಗಿಲ್ಲ, ಇವರಿಗೆ ಆ ಹಿಂದೂಗಳ ಅಭಿವೃದ್ಧಿ ಬೇಕಾಗಿಲ್ಲ. ಸಿದ್ದರಾಮಯ್ಯ ಹೇಳ್ತಾರೆ ನಾವು ಇಲ್ಲ ಅದು ಸೈನ್ಯಕ್ಕೆ ಸಲ್ಲಬೇಕು. ಹಂಗಾದ್ರೆ ಪಂಚ ಗ್ಯಾರಂಟಿಗಳು ಸಹಿತ ಯಾರು ಟ್ಯಾಕ್ಸ್ ನಾವು ಕೊಡ್ತೀವಲ್ಲ, IT ಯಾರು ತುಂಬ್ತೀವೋ ಅವ್ರಿಗೆ ಹೋಗ್ಬೇಕು. ನಿಮ್ಮದು ಸಿದ್ದರಾಮಯ್ಯ ನಿಮ್ಮದೇನು ಪಾಲಿದೆ, ನಿಮ್ಮ ಕಾಂಗ್ರೆಸ್ದೇನು ಪಾಲಿದೆ? ಯಾರ್ಯಾವ ಟ್ಯಾಕ್ಸ್ ಕೊಡ್ತಾರೆ, ಯಾವ ನೀವು ಅದನ್ನೇನೋ ದುಡ್ಡುಗಳನ್ನು ಹಂಚ್ಕೋತ ಕೂತಿದ್ದೀರಿ. ನೀವು ದಿವಾಳಿ ಆಗಿದ್ದೀರಿ. ಕರ್ನಾಟಕ 1,16,000 ಕೋಟಿ ಈ ಬಜೆಟಲ್ಲಿ ನೀವು ತೊಗೊಂಡಿರಿ, ಸಾಲ ತೆಗಿತಿರತ್ತೆ. ಇಂಥದ್ರಲ್ಲಿ ಕ್ರೆಡಿಟ್ ಯಾರಿಗೆ ಕೊಡಬೇಕು ಅನ್ನೋಂಥದ್ದು ಬಂದರೆ, ಹಾಗಾದರೆ ಇಂದಿರಾ ಗಾಂಧಿ ಯಾವಾಗ ಇಂದಿರಾ ಗಾಂಧಿ ಮಾಡಿದ್ದೇನು? ಇಂದಿರಾ ಗಾಂಧಿ 1% ಅಲ್ಲ, ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಮಾಡಿದ ದೊಡ್ಡ ತಪ್ಪಂದರೆ ಲಕ್ಷಾಂತರ ಕಿಲೋಮೀಟರ್ ನಾವು ಲಾಹೋರ್ ಸಹಿತ ನಮ್ಮ ಭಾಗದ ಒಂದು ಭಾಗ ಆಗ್ತಿತ್ತು. ಅಲ್ಲಿಂದ 93,000 ಸೈನಿಕರು ಸಿಕ್ಕಿದ್ರು ಪಾಕಿಸ್ತಾನದ. ಅವ್ರನ್ನ ನೀವು ಯಾವ ಕಾರಣದಿಂದ ಬಿಡುಗಡೆ ಮಾಡಿದ್ರೆ ಅನ್ನೋದು ಇನ್ನೂ ಈ ದೇಶದ ಜನರಿಗೆ ಉತ್ತರ ಕೊಟ್ಟಿಲ್ಲ. 54 ಮಂದಿ ನಮ್ಮ ಏನು ಫೈಟ್ರ್ ಇದ್ದರು, ಏರ್ಕ್ರಾಫ್ಟದ್ದು, ಅವರು ನಾಪತ್ತೆಯಾಗಿದ್ದನ್ನು ಇನ್ನೂ ಮುಂದೆ 93,000 ಸೈನಿಕರನ್ನ ಅವನು ಬಿಡು ಮುಂದೆ ಸರೆಂಡರ್ ಅಂದ್ರೆ ಏನೋ ನಮ್ಮ ದೇಶದ ಸೈನಿಕರ ಕಾಲು ಮುಗಿದು ಹೇಳಿದಲ್ಲಿ ಸಹಿ ಮಾಡಿ ಬಿಟ್ಟು ಸಿಮ್ಲಾ ಒಪ್ಪಂದ ಪ್ರಕಾರ ಬಿಟ್ಟಿಸ್ಕೊಂಡೋದ. ಸಿಮ್ಲಾ ಒಪ್ಪಂದೇ ಒಂದು ದೊಡ್ಡ ದುರಂತ ಇತ್ತು. ಸುದೈವ ಈ ಒಂದು ಇದರಲ್ಲಿ ಅವರು ಸಿಮ್ಲಾ ಒಪ್ಪಂದನೂ ಅವ್ರು ರದ್ದು ಅವರೇ ಮಾಡ್ಕೊಂಡಿದ್ದಾರೆ. ಇವತ್ತು ಇಂಥ ನಿರ್ಣಯ ತೊಗೊಳಿಕ್ಕೆ ಸಾಧ್ಯ. ಯಾಕಂದ್ರೆ ಮೊದಲು ಟೆರರಿಸ್ಟ್ಗಳ ಜೊತೆಗೆ ಪ್ರಧಾನಮಂತ್ರಿಗಳ ಕಚೇರಿ ಓಪನ್ ಇರ್ತಿತ್ತು. ಇವತ್ತು ಯಾವ ನಮ್ಮ ಪ್ರಧಾನಮಂತ್ರಿಗಳು ಒಂದು ಟೆರರಿಸ್ಟ್ ಜೊತೆ ಮಾತುಕತೆ ಇಲ್ಲ. ಅವ್ರನ್ನ ಜೈಲಿಗೆ ಕಳಿಸುವಂಥ ಕೆಲಸ ಇವತ್ತು ಏನಾದರೂ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಏನಾರು ಆಗಿದ್ದರೆ, ಇಟ್ಟು ಅಭಿವೃದ್ಧಿ ಆಗಿದ್ದರೆ, 370 ತೆಗೆದಿದ್ದರೆ ಇಂಥ ಗಟ್ಟಿ ಪ್ರಧಾನಮಂತ್ರಿ ಅದಾರ ಅಂತ ಹೇಳಿ ಆಗಿದೆ. ಪ್ರಿಯಾಂಕಾ ಖರ್ಗೆ ಅದು ಸ್ವಲ್ಪ ಬಾಯಿ ನಾಲಿಗೆ ಸರಿಯಾಗಿ ಇಟ್ಕೊಂಡು ಮಾತಾಡೋದು ಕಲಿ. ಬೇಜವಾಬ್ದಾರಿತವಾಗಿ ಪ್ರಧಾನಮಂತ್ರಿಗಳ ಬಗ್ಗೆ. ನಿಮ್ಮ ತಂದೆಯವರು ರಾಷ್ಟ್ರ ಮಟ್ಟದಲ್ಲಿದ್ದಾರೆ. ನಿಮ್ಮ ತಂದೆಯವರು ಏನು ಮಾಡಿದ್ದಾರೆ? ಏನೋ ಅಂಬೇಡ್ಕರ್ ವಿಚಾರಧಾರೆಗಳಿಗೆ ನೀವು ಏನಾದರೂ ಅಂಬೇಡ್ಕರ್ ಏನು ಹೇಳ್ಯಾರ? ಕಾಂಗ್ರೆಸ್ ಅಂದ್ರೆ ಉರಿಯುತ್ತಿರೋ ಮನೆ, ಯಾರೂ ಇರಬಾರ್ದು ಅಂತೇಳಿ. ನೀವು ಅಂಬೇಡ್ಕರ್ ವಾದಿಗಳು ಅಥವಾ ಏನು ಈ ನೆಹರು ಗಾಂಧಿ ಬೂಟ್ನ್ಯಾಕೋರು ಇದನ್ನು ಈ ದೇಶದ ಜನ ಮುಂದಿಗೆ ಹೇಳಿ. ಯಾವ್ಯಾವ ಭಯೋತ್ಪಾದಕರಿಗೆ ಏನು ಟ್ರೈನಿಂಗ್ ಕೊಡುವಂಥ ತಾಣಿದ್ರಲ್ಲ
ಅಲ್ಲಿ ಹೋಗಿ ಇಳಿದು ನೋಡ್ಕೊಂಡು ಬರಲಿ. ಯಾಕಂದ್ರೆ ಫ್ರೀ ವೀಸಾ ಐತಿ ರೀ ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ನವ್ರಿಗೆ. ಪಾಕಿಸ್ತಾನದ ಹೀರೋ ಯಾರಪ್ಪ ಅಂದ್ರೆ ರಾಹುಲ್ ಗಾಂಧಿ. ಸಿದ್ದರಾಮಯ್ಯ ತನ್ನ ನೇತೃತ್ವದಲ್ಲಿ ಇವರೆಲ್ಲ ಹೋಗಲಿ, ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಎಲ್ಲೆಲ್ಲಿ ಭಯೋತ್ಪಾದನಕ್ಕೆ ಇದು ಆಗ್ಯಾವ ನೀವು ಪಾಯಿಂಟ್ ತೋರಿಸ್ತಾರಲ್ಲ, ನಮ್ಮ ಮಿಲಿಟ್ರಿ ಹೇಳ್ತಾರೆ ಈ ಪಾಯಿಂಟ್ನಾಗ ಬಾಂಬ್ ಹಾಕಿ, ಅದು ನೋಡ್ಕೊಂಡು ಬರಲಿ. ಈ ರೀತಿ ಒಬ್ಬ MLA ಆಗಿ ಯಾವ ರೀತಿ ತನ್ನ ವ್ಯಾಪ್ತಿನೇ ಅಲ್ಲ, ದೇಶದ ವ್ಯಾಪ್ತಿಯೊಳಗೆ ನೀವು ದೇಶದ ಸೈನಿಕರನ್ನ ಇನ್ನೂ ಪ್ರೋತ್ಸಾಹ ಕೊಡಬೇಕು. ಬಿಟ್ಟು ನೀವು ಇಂಥ ಕೆಟ್ಟ ಏನು ಪ್ರತಿಕ್ರಿಯೆ ಕೊಡ್ತೀರಿ, ಹೇಳಿಕೆ ಕೊಡ್ತೀರಿ. ಇದು ನಿಜಕ್ಕೂ ನೀವು ಕೇವಲ ಅದೇ ಹೇಳ್ತೀರಲ್ರಿ, ಇವು ಹಳ್ಳಿ ಅದೇ ಮುಸ್ಲಿಂ ಓಟಿನ ಸಲುವಾಗಿನೇ ಅವ್ರು ಖುಷಿ ಪಡಿಸ್ಲಾಕ. ಅವ್ರಿಗಿಂತ ಇವರೇ ಹೆಚ್ಚು ನಮ್ಮ ಹಿಂದೂಗಳ ಏನು ನಾಯಕರದಾರಲ್ಲ, ಆ ಮುಸ್ಲಿಮರ್ಗಿಂತ ಇವರೇ ಹೆಚ್ಚು ದೇಶದ ಜೊತೆಗೆ ದ್ರೋಹ ಮಾಡ್ತಾ ಇದ್ದಾರೆ.